ಸ್ವಾಗತ. ನಾನು ಕನ್ನಡ ನಜೀರ್. ಹಿಂದೆ ಮನಮೋಹನ್ ಸಿಂಗ್ರವರಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ 72,000 ಕೋಟಿ ಮನ್ನಾ ಮಾಡಿದ್ರು. ಇವರು ಮನ್ನಾ ಮಾಡಲಿಲ್ಲ. ಇವರು ರೈತರ ಪರವಾಗಿದ್ದಾರ. ಈಗ ಮಾತನಾಡಿದರೆ ಸ್ವಲ್ಪ, ಈಗ ಚುನಾವಣೆ ಬರ್ತಾ ಇದೆಯಲ್ಲ, ಇನ್ನೊಂದು ವರ್ಷಕ್ಕೆ ಲೋಕಸಭಾ ಚುನಾವಣೆ, ಕರ್ನಾಟಕ ಚುನಾವಣೆ ಬರ್ತಾ ಇದೆಯಲ್ಲ, ರೈತರ ಬಗ್ಗೆ ಬಜೆಟ್ನಲ್ಲಿ ಮಾತಾಡಿದ್ದಾರೆ. ಅದು ಕೂಡ ಸುಳ್ಳು. ಇವರು ರೈತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಮಹಿಳೆಯರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅದರಿಂದ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ತೀರ್ಮಾನ ಮಾಡೋಣ. 2018ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಂತೇಳಿ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ, ಅವರ ಕೈ ಬಲಿಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಇಂದು ಹೊಸಪೇಟೆಯಲ್ಲಿ ಎನ್ಡಿಎ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಿದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ರಾಜಕೀಯ ಪುನರ್ಜನ್ಮವನ್ನು ಪಡೆದಿದ್ದರು. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿ ಜಿಲ್ಲೆಯಿಂದ ಮತ್ತೆ ಪುನರಾರಂಭ ಮಾಡಿದ್ದಾರೆ. ಪುನರ್ಜನ್ಮ ನನ್ನದು, ಕರ್ನಾಟಕದಿಂದ ಆರಂಭ ಅನ್ನೋ ಮಾತನ್ನ ರಣಕಹಳೆಯನ್ನು ಮೊಳಗಿಸುವ ಮೂಲಕ ಆ ಹೇಳಿಕೆಯನ್ನ ಕೊಟ್ಟರು. ಅದೇ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ, ಸುಳ್ಳಿನ ಸರ್ಕಾರವಲ್ಲ ಅಂತ ಹೇಳಿಕೆ ನೀಡಿದರು. और आज मैं आपको 2-3 उदाहरण देकर दिखाना चाहता हूं कि कांग्रेस पार्टी सच्चे वायदे करती है, जो कहती है वो करके दिखाती है, और नरेंद्र मोदी जी के शब्द खोखले हैं, जो वो कहते हैं वो करते नहीं है. ನಾನು ಮುಂದೆ ಈಗ 2-3 ಉದಾಹರಣೆಗಳನ್ನು ಇಡ್ತಾ ಇದ್ದೀನಿ. ಈ ಉದಾಹರಣೆಗಳ ಮುಖಾಂತರ ನಿಮಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ ಅದನ್ನ ಮಾಡುತ್ತೆ ಅಂತ. ನಾವು ಸುಳ್ಳಿನ ಆಶ್ವಾಸನೆ ಯಾವತ್ತೂ ಕೂಡ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಆದರೆ ಇನ್ನೊಂದು ಕಡೆ ನಾನು ನಿಮಗೆ ತೋರಿಸ್ತೇನೆ, ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಮಾತಾಗಿರ್ಬೋದು, ಬಿಜೆಪಿ ಹೇಳಿರ್ತಕ್ಕಂಥ ಮಾತಾಗಿರ್ಬೋದು, ಎಷ್ಟು ಮಟ್ಟಿಗೆ ಜನರಿಗೆ ದಾರಿ ತಪ್ಪಿಸುವಂತ ಸುಳ್ಳಿನ ಮಾತುಗಳನ್ನ ಆಡಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಇವತ್ತು ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. शुरुआत में आर्टिकल 371 जे से करना चाहता हूं. कुछ साल पहले मैंने, सोनिया गांधी जी ने और कर्नाटक के नेताओं ने आपसे वायदा किया था कि हम आपको 371 जे दे के ही रहेंगे. ನಾನು ನಿಮಗೆ ಒಂದು ಉದಾಹರಣೆನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಾನು ಯುಪಿಎ ಸರ್ಕಾರ, ನಾನು ನಿಮಗೆ ಒಂದು ಮಾತನ್ನು ಕೊಟ್ಟಿದ್ದು, ಬಹಳ ವರ್ಷಗಳಿಂದ ಇದ್ದಂತ ಏನು ಬೇಡಿಕೆ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಬೇಡಿಕೆ ಇತ್ತು, ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ವಿಶೇಷವಾದಂತಹ ಸ್ಥಾನಮಾನವನ್ನ ಆರ್ಟಿಕಲ್ 371 ಜೆನ ತರ್ತಕ್ಕಂಥದ್ದಕ್ಕೆ ದೊಡ್ಡ ಹೋರಾಟ ಇತ್ತು. ಆ ಒಂದು ಹೋರಾಟಕ್ಕೆ ಅದನ್ನ ನಾವು ಯುಪಿಎ ಸರ್ಕಾರ ಆ ಸಂವಿಧಾನ ತಿದ್ದುಪಡಿ ಮಾಡಿ ನಮ್ಮ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇದು ಒಂದು ಸ್ಪಷ್ಟವಾದಂತಹ ಉದಾಹರಣೆ ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. इंजीनियरिंग और मेडिकल शिक्षा में लगभग 5,000 सीटें बढ़ी और 20,000 लोगों को सरकारी नौकरी मिली. ಎಂಜಿನಿಯರಿಂಗು, ಮೆಡಿಕಲ್ ಕಾಲೇಜ್ಗಳಲ್ಲಿ ಇಲ್ಲಿಂದ ಹೆಚ್ಚು ಜನರಿಗೆ ಸೀಟೇ ಸಿಗ್ತಾ ಇರಲಿಲ್ಲ. ಈಗ ಈ ತಿದ್ದುಪಡಿಯಿಂದ ಸುಮಾರು 5,000 ಈ ಭಾಗದ ಇರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಕಾಲೇಜುಗಳಲ್ಲಿ ಇವತ್ತಿನ ದಿವಸ ಅಡ್ಮಿಷನ್ ಆಗಿದೆ.
ಮತ್ತು ಈ ಭಾಗದ ಯುವಕರಿಗೆ ಸುಮಾರು 20,000 ಯುವಕರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ, UPA ಸರ್ಕಾರದ ಕೊಡುಗೆ ಅಂತ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಈ ಬರ್ತಕ್ಕಂಥ ಬಜೆಟ್ ಅನ್ನು ಇನ್ನೂ ಅಲ್ಪ ಸ್ವಲ್ಪ ಏರ್ತದೆ ಹೊರತಾಗಿ ಕಡಿಮೆ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಹೇಳ್ತೇನೆ. ಅದರಿಂದ ಎಷ್ಟು ಲಾಭ ಆಗಿದೆ ಯಾರೂ ಕೂಡ ಮಾಡೋಕ್ಕಾಗಿಲ್ಲ. ಬಿಜೆಪಿಯವರು ತಿರಸ್ಕಾರ ಮಾಡಿದ್ರು. ಅದ್ವಾನಿ ಅವರು ಹೇಳಿದ್ರು ಈ ಕೆಲವೊಮ್ಮನ್ನು ನಾವು ಅಕ್ಸೆಪ್ಟ್ ಮಾಡಿದ್ರೆ ಪೆಂಡರೋನ್ಸ್ ಬಾಕ್ಸ್ ತೆರೆದಂಗೆ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಸೋನಿಯಾ ಗಾಂಧಿ ಅವರು ಏನ್ ಅದ್ವಾನಿ ಬಂತು ಬಿಜೆಪಿ ಮಾಡಕ್ಕಾಗದಿಲ್ಲ ಅಂತ ಹೇಳಿದ್ರು, ಅದು ಸೋನಿಯಾ ಗಾಂಧೀಜಿ ಅವರು, ರಾಹುಲ್ ಗಾಂಧಿ ಅವರು ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರಿಗೆ ಋಣಿ ಇರಬೇಕು ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಹೇಳ್ತೇನೆ. 2013ರಲ್ಲಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ನಾವು ಕೊಟ್ಟಂತ ಭರವಸೆಗಳು ನೂರಾರು ಭರವಸೆಗಳನ್ನು ಜನತೆಗೆ ಕೊಟ್ಟಿದ್ದ. ಬಹಳ ಮುಖ್ಯವಾಗಿ ಒಳ್ಳೆಯ ಆಡಳಿತ ಕೊಡ್ತೇವೆ, ಸ್ವಚ್ಛ ಆಡಳಿತ ಕೊಡ್ತೇವೆ, ಸಮರ್ಥ ನಾಯಕತ್ವ ಕೊಡ್ತೇವೆ ಅಂತ ಹೇಳಿ ನಾವು ಭರವಸೆಯನ್ನ ಕೊಟ್ಟಿದ್ದು. 5 ವರ್ಷ ಕಳೀತಾ ಬಂದಿದೆ. ಕರ್ನಾಟಕದ ಜನತೆಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಆಡಳಿತ ಹೇಗಿತ್ತು, ಸಮರ್ಥ ನಾಯಕತ್ವ ಹೇಗಿತ್ತು. ಸ್ವಚ್ಛ ಆಡಳಿತ ಕೊಟ್ಟಿದ್ದೇವೆ, ಸಮರ್ಥ ನಾಯಕತ್ವ ಕೊಟ್ಟಿದ್ದೇವೆ. ಅದಕ್ಕೆ ಸಾಕ್ಷಿ ಬಡತನದ ನಿರ್ಮೂಲನೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು. ಅನ್ನಭಾಗ್ಯ ಇರ್ಬೋದು, ಕ್ಷೀರ ಭಾಗ್ಯ ಇರ್ಬೋದು, ರೈತರಿಗೆ ಬೇರೆ ಬೇರೆ ಯೋಜನೆಗಳಿರ್ಬೋದು, ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಇರ್ಬೋದು. ಇವತ್ತು ಅವೆಲ್ಲವನ್ನು ಮಾಡಿ ಬಡತನದ ರೇಖೆಯಿಂದ ಕೆಳಗಿರ್ತಕ್ಕಂಥ ಬಡವರನ್ನ, ಹರಿಜನ, ಗಿರಿಜನ, ಅಲ್ಪಸಂಖ್ಯಾತರು, ಹಿಂದುಳಿದವರು ಅವರೆಲ್ಲವನ್ನು ಕೂಡ ಮೇಲೆತ್ತುವಂತಹ ಯೋಜನೆಗಳನ್ನ, ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಮಾಡಿದೆ. ಮುಂದಿನ ಸುದ್ದಿಗಾಗಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ನಮಸ್ಕಾರ.